ಎಲ್ರಿಗೂ ನಮಸ್ಕಾರ. ಇದು ಬಂದುಬಿಟ್ಟು ನಂದು ಸಾಟರ್ಡೆ ವ್ಲಾಗ್. ಇದು ಅಂದರೆ ನಾವು ಮನೆ ಒರೆಸೋದಕ್ಕೆ ಅರಿಶಿನ ಪುಡಿ, ಉಪ್ಪು ಮತ್ತು ಸ್ವಲ್ಪ ಪಚ್ಚಕರ್ಪೂರ ಹಾಕ್ಬಿಟ್ಟು ಒರೆಸಿದ್ರೆ ಮನೇಲಿ ಪಾಸಿಟಿವ್ ವೈಬ್ಸ್ ಚೆನ್ನಾಗಿರುತ್ತೆ. ನೆಗೆಟಿವ್ ಎನರ್ಜಿ ಎಲ್ಲ ಆದಷ್ಟು ಈಚೆ ಹಾಕ್ಬೋದು. ಮತ್ತು ಅದ್ರ ಜೊತೆಗೆ ಗಂಜಳನೂ ಕೂಡ ನೀವು ಹಾಕ್ಬಿಟ್ಟು ಒರೆಸಿದ್ರೆ ತುಂಬಾ ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೇಲಿ. ಇವತ್ತು ನನ್ನ ಹಸ್ಬೆಂಡೇ ಪೂಜೆ ಮಾಡಿಬಿಟ್ಟು ಹೊರಡ್ತಾ ಇದ್ದಾರೆ. ಅಂದರೆ ಅವರು ಪಾದಯಾತ್ರೆಗೆ ಹೋಗ್ತಾ ಇದ್ದಾರೆ. ಅದರಿಂದ ನಾನಿವತ್ತು ತಿಂಡಿಗೆ ದೋಸೆ ಮಾಡಿ ಚಟ್ನಿ ಮತ್ತು ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಆಲೂಗಡ್ಡೆನೆಲ್ಲ ಕಟ್ ಮಾಡಿ ಕುಕ್ಕರ್ಗೆ ಹಾಕಿ ಒಂದು 3 ವಿಷಿಲ್ ಕೂಗಿಸ್ತಾ ಇದ್ದೀನಿ. ಆಮೇಲೆ ಇವಾಗ ಒಗ್ಗರಣೆಗೆ ಈರುಳ್ಳಿ, ಮೆಣಸಿನ್ಕಾಯಿ, 2 ಮೆಣಸಿನ್ಕಾಯಿ, 2 ಈರುಳ್ಳಿನ ಕಟ್ ಮಾಡಿ ಮತ್ತು ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪನ್ನ ಒಗ್ಗರಣೆಗೆ ರೆಡಿ ಮಾಡಿ ಇಟ್ಟಿದ್ದಾಯಿತು. ಈಗ ಮಿಕ್ಸಿ ಜಾರ್ಗೆ ಒಂದು 1/4 ಕಪ್ಪು ಕಾಯಿ ತುರಿ, ಒಂದು 3 ಹಸಿರು ಮೆಣಸಿನಕಾಯಿ ಮತ್ತು ಒಂದು ಹಿಡಿಯಾದಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ಮತ್ತು ಒಂದು ಅರ್ಧ ಕಪ್ಪಷ್ಟು ಹುರ್ಗಡ್ಲೆನ ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿ ನಾನು ರುಬ್ಕೋತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ನಾವು ಬೆಳ್ಳುಳ್ಳಿ ಏನು ಯೂಸ್ ಮಾಡ್ತಾಯಿಲ್ಲ. ಅಂದರೆ ಸ್ವಲ್ಪ ಕಾಯಿ ಹಾಕಬೇಕು. ಒಂದು 1/4 ಕಪ್ ಕಾಯಿ ಹಾಕಿದ್ರೆ ಒಂದು ಅರ್ಧ ಕಪ್ಪು, 3/4 ಕಪ್ಪಷ್ಟು ಹುರ್ಗಡ್ಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ಚಟ್ನಿ. ಈ ಚಟ್ನಿ ರೆಡಿ ಆಯಿತು. ನಾವಿವಾಗ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ ಮತ್ತು ಕರಿಬೇವು ಸೊಪ್ಪು, ಹಸಿರು ಮೆಣಸಿನ್ಕಾಯಿನೆಲ್ಲ ಹಾಕಿ ಈರುಳ್ಳಿನ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಫ್ರೈ ಆಗೋಷ್ಟರಲ್ಲಿ ನಾವು ಬೆಂದಿರೋಂಥ ಆಲೂಗೆಡ್ಡೆನ ಸ್ವಲ್ಪ ತಣ್ಣೀರು ಹಾಕಿ ನೆನೆಸಿ ಅದನ್ನ ಸ್ಮ್ಯಾಶ್ ಮಾಡ್ಕೊಬಿಡೋಣ ಕೈಲೇ ಸಿಪ್ಪೆ ತೆಗ್ದು. ಇವಾಗ ಇದು ಫ್ರೈ ಆಯ್ತಾ ಇದ್ದಂಗೆ ನಾವು ಅದಕ್ಕೆ ಅರಿಶಿನ ಪುಡಿ ಹಾಕಿ ಅದು ನೀಟಾಗಿ ಎಣ್ಣೆಲಿ ಫ್ರೈ ಆಗೋ ರೀತಿ ಮಾಡಿ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಸ್ಮ್ಯಾಶ್ ಮಾಡಿ ಇರೋವಂಥ ಆಲೂಗೆಡ್ಡೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಕೊತ್ತಂಬರಿ ಸೊಪ್ಪು ಜೊತೆಗೆ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ಒಂದು 3ರಿಂದ 4 ಹನಿ ನಿಂಬೆಹಣ್ಣು ಹಿಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಲೂಗೆಡ್ಡೆ ಪಲ್ಯ ರೆಡಿ ಆಗುತ್ತೆ. ಇದನ್ನ ಅಂದರೆ ಸಂಪಳನ ನಾವು ನೈಟೇ ರುಬ್ಬಿಟ್ಕೋತೀವಿ. ಸ್ವಲ್ಪ ಸಾಲ್ಟು ಮತ್ತು ಸೋಡಾ 2ನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಅಷ್ಟರಲ್ಲಿ ಉಬ್ಬು ಬರುತ್ತೆ. ಚೆನ್ನಾಗೇ ಇಡ್ಲಿಗೆ ಆಗಲಿ ದೋಸೆಗೆ ಆಗಲಿ ಚೆನ್ನಾಗಿ ಬರುತ್ತೆ. ಆದರೂ ಬೇಸಿಗೆ ಕಾಲ ಆದರೆ ಉಬ್ಬು ಚೆನ್ನಾಗಿ ಬರುತ್ತೆ. ಅವಾಗ ಸಾಫ್ಟಾಗಿ ಬರುತ್ತೆ ದೋಸೆ, ಇಡ್ಲಿ. ಚಳಿಗಾಲದಲ್ಲಿ ಸ್ವಲ್ಪ ಕಡಿಮೆ, ಅದರಿಂದ ಅವಾಗ ಸ್ವಲ್ಪ ಸೋಡಾ ಜಾಸ್ತಿ ಹಾಕ್ಕೊಂಡ್ರೆ ಉಬ್ಬು ಬರುತ್ತೆ. ಇವಾಗ ದೋಸೆಗೆ ತವ ಇಟ್ಬಿಟ್ಟು ಅದಕ್ಕೆ ಎಣ್ಣೆಲ್ಲ ನೀಟಾಗಿ ಸಾರಿ ಅದು ಕಾದ್ಮೇಲೆ ದೋಸೆನ ಹಾಕ್ತಾಯಿದ್ದೀನಿ. ಇವಾಗ ನಮ್ಮ ಯಜಮಾನ್ರು ತಿಂಡಿನ ತಿಂದ್ಕೊಂಡು ಪಾದಯಾತ್ರೆಗೆ ಹೊರಟರು. ಸಾಟರ್ಡೇನೇ ಹೊರಟಿರೋ ಅಂಥದ್ದು. ಅವ್ರೇನು ಬರೋದು ಟ್ಯೂಸ್ಡೇಗೆ ಅವ್ರು ಬರೆದು ಮಂಡೇ ಮಾರ್ನಿಂಗು ಅಥವಾ ಈವ್ನಿಂಗಲ್ಲಿ ಅವರು ದರ್ಶನ ಎಲ್ಲ ಮುಗಿಸ್ಕೊಂಡು ಧರ್ಮಸ್ಥಳದಲ್ಲಿ ಆಮೇಲೆ ಅವರು ಮನೆಗೆ ಬರೋದೇ ಟ್ಯೂಸ್ಡೇ ಆಗುತ್ತೆ. ಅವರು ಹೊರಟಿರೋದು ಹಾಸನ ಟು ಧರ್ಮಸ್ಥಳಕ್ಕೆ ಪಾದಯಾತ್ರೆ ವರ್ಷನೂ ಹೋಗ್ತಾರೆ. ಅದರಿಂದ ಮನೇಲಿ ನಾನು ಮತ್ತು ನಮ್ಮ ಅತ್ತೆ ಇಬ್ಬರೇ ಇದ್ದಿದ್ದು. ನಮ್ಮ ಮಾವನೂ ಆಚೆ ಹೋಗಿದ್ರು ಅಂತ ಅಂದ್ಬಿಟ್ಟು ಮಧ್ಯಾಹ್ನದ ಅಡುಗೆಗೆ ಏನು ಸಾಂಬಾರೆಲ್ಲ ಏನು ಮಾಡೋದು ಬೇಡ, ಬದನೇಕಾಯಿ ಇತ್ತು ಅಂತಂದ್ಬಿಟ್ಟು ಅದನ್ನೇ ವಾಂಗಿಬಾತ್ ಮಾಡ್ಕೊಬಿಡೋಣ ಇಬ್ಬರಿಗೆ ಅಂತ ಅಂದ್ಬಿಟ್ಟು ವಾಂಗಿಬಾತ್ಗೆ ರೆಡಿ ಮಾಡ್ತಾಯಿದ್ದೀನಿ. ಫಸ್ಟು ಎಣ್ಣೆ, ಸಾಸಿವೆ, ಕಡಲೆಬೇಳೆ ಮತ್ತು ಗೋಡಂಬಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗೋಡಂಬಿ ಹಾಕೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೆ ಕರಿಬೇವು ಸೊಪ್ಪು, ಒಣಗಿದ ಮೆಣಸಿನ್ಕಾಯಿ ಹಾಕಿ ಅದನ್ನ ಬಾಡಿಸ್ಕೊಂಡು ಆಮೇಲೆ ಈರುಳ್ಳಿ ಅಂದರೆ 2ರಿಂದ 3 ಈರುಳ್ಳಿ ಹಾಕೋಬೋದು. ನೀವು ಜಾಸ್ತಿ ಜನಕ್ಕೆ ಮಾಡ್ತಾಯಿದ್ದೀವಿ ಅಂದರೆ ನಾವು ಇಬ್ಬರೇ ಇರೋದ್ರಿಂದ 2 ಮೀಡಿಯಮ್ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು 1 ದಪ್ಪ ಟೊಮೊಟೊನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 1-2 ಬದನೇಕಾಯಿನ ತೊಗೊಂಡು ಅದಕ್ಕೆ ಸಾಲ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈಗ ಅದು ನೋಡಿ ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ MTRದು ವಾಂಗಿಬಾತ್ ಪೌಡ್ರನ್ನ 2 ಸ್ಪೂನ್ ಹಾಕ್ತಾಯಿರೋ ಅಂಥದ್ದು. 2 ಸ್ಪೂನ್ ಹಾಕಿ ಅದಕ್ಕೆ ಕೊಬ್ಬರಿ ಒಂದು 2ರಿಂದ 3 ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಮ್ಗೆ ಬೇಕಾದ್ರೆ ಸಾಲ್ಟ್ ನೋಡಿ ಹಾಕೋಬೋದು. ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ವಾಂಗಿಬಾತ್ ರೆಡಿ ಆಗುತ್ತೆ. ಆದರೂ ಮನೇಲಿ ಎಲ್ಲ ಇರಬೇಕಾದ್ರೆ ಅಡುಗೆನೇ ಆಗಲಿ ಇಲ್ವ ಏನೋ ಒಂದು ಕೆಲಸನೇ ಆಗಲಿ ಮಾಡಬೇಕು ಅಂತ ಅನಿಸುತ್ತೆ. ಮನೇಲಿ ಒಬ್ಬರೋ ಇಬ್ಬರೇ ಇದ್ರಂತೂ ಕೆಲಸ ಮಾಡೋಕ್ಕೂ ಮೂಡಿರಲ್ಲ, ಈ ಕಡೆ ಅಡುಗೆ ಮಾಡೋಕ್ಕೂ ಮೂಡೇ ಇರಲ್ಲ. ಏನಾದ್ರು ಒಂದು ತಿಂದ್ಬಿಡೋಣ ಅಂತ ಅನಿಸುತ್ತೆ. ನಮ್ಮದು ಈ ಮಧ್ಯಾಹ್ನ ಲಂಚ್ ಎಲ್ಲ ಮುಗೀತು, ಮಲಗಿದ್ದು ಎದ್ದಿದ್ದು ಆಯಿತು, ಕಾಫಿ ಹಾಲು ಎಲ್ಲ ಕುಡ್ದು ಈಗ ನನ್ನ ಮಗಳಿಗೆ ಸಂಜೆ ಸ್ನ್ಯಾಕ್ಸ್ನ ರೆಡಿ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ಬೀಟ್ರೋಟು
ಮತ್ತು ಕ್ಯಾರೆಟು ಆಲೂಗೆಡ್ಡೆ ಮೂರನ್ನು ಕಟ್ ಮಾಡಿ ಅದನ್ನ ನೀಟಾಗಿ ವಾಶ್ ಮಾಡಿ ಕುಕ್ಕರಲ್ಲಿ ಹಾಕಿ ಒಂದು 3 ವಿಷಿಲ್ನ ನಾನು ಕೂಗಿಸ್ತಾ ಇದ್ದೀನಿ. ಇದನ್ನ ನಾನು ಕೂಗಿಸಿದಾಯಿತು. ಕೂಗಿಸಾದ್ಮೇಲೆ ಈರುಳ್ಳಿನ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಹಚ್ಬಿಟ್ಟು ಅದು ಬೆಳಗ್ಗೆ ದೋಸೆ ಮಾಡಿದ ಹಿಟ್ಟಿತ್ತು ಸ್ವಲ್ಪ ಅಂತ ಅಂದ್ಬಿಟ್ಟು ಅದಕ್ಕೇನೆ ಇವಾಗ ಮಕ್ಕಳು ಆಲ್ಮೋಸ್ಟ್ ಅಲ್ಲಿ ತರಕಾರಿ ಎಲ್ಲ ತಿನ್ನಲ್ಲ, ಜಾಸ್ತಿ ಅವಾಯ್ಡ್ ಮಾಡ್ತಾರೆ. ಹಾಗೆ ಎಲ್ಲ ಸಾಂಬಾರಲ್ಲಿ ತಿನ್ನಿಸೋಣ ಇಲ್ಲಾಂದರೆ ಕಟ್ ಮಾಡಿ ಫ್ರೈ ಮಾಡಿ ತಿನ್ನಿಸೋ ಅಷ್ಟು ಇಷ್ಟಪಡಲ್ಲ. ಅದರಿಂದ ಈ ಥರ ನೀಟಾಗಿ ಕೂಗಿಸಾದ್ಮೇಲೆ ಅದು ಕೂಗಿದ್ಮೇಲೆ ಅದನ್ನ ಆರಿಸ್ಬಿಟ್ಟು ಅದನ್ನ ಮಿಕ್ಸಿಗೆ ಹಾಕ್ಬಿಟ್ಟು ಅದನ್ನ ರುಬ್ಕೊಂಬಿಡೋಣ. ಬೇಕಾದ್ರೆ ಸ್ವಲ್ಪ ನೀರಾಕಿ ಆ್ಯಡ್ ಮಾಡಿ ರುಬ್ಬೋದು ನೀವು, ಅಂದರೆ ಗಟ್ಟಿಯಾಗಿದ್ರೇ ಸಂಪಣದೊಳಕ್ಕೆ ನೀಟಾಗಿ ಅದು ಮಿಕ್ಸ್ ಆಗುತ್ತೆ. ಅದರಿಂದ ಇವಾಗ ಈರುಳ್ಳಿನೆಲ್ಲ ಸಂಪಣಕ್ಕೆ ಹಾಕಿದ್ವಲ್ಲ ಅದಕ್ಕೇ ಇದು ರುಬ್ಬಿರೋ ಅಂಥ ವೆಜಿಟೇಬಲ್ಸ್ನೂ ಅದನ್ನೂ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಅದನ್ನ ತವೆ ಮೇಲೆ ಹಾಕಿ ನೀಟಾಗಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಅಥವಾ ಬೆಣ್ಣೆ ಏನಾದರೂ ಹಾಕಿ ನಾವು ನೀಟಾಗಿ ಅದನ್ನ ಕಲ್ಲಿಗೆ ಎಲ್ಲ ಹರಡ್ಬಿಟ್ಟು ಅದನ್ನ ಹಾಕ್ಕೊಟ್ರೆ ಅಂದರೆ ಮಕ್ಕಳಿಗೆ ಗೊತ್ತಾಗಲ್ಲ ನಾವು ತರಕಾರಿ ತಿಂತಿದ್ದೀವಿ ಅಂತ. ಬೇಗ ಬೇಗ ತಿನ್ಕೋತಾರೆ ಮತ್ತು ಅವ್ರಿಗೂ ನಮಗೂ ಒಂದು ಸಮಾಧಾನ ಆಗುತ್ತೆ, ತರಕಾರಿನ ತಿನ್ನಿಸಿದ್ದೀವಿ ಅನ್ನೋ ಫೀಲ್ ಆಗುತ್ತೆ. ಅದರಿಂದ ಈ ಥರ ಮಾಡಿಕೊಟ್ರೆ ಚೆನ್ನಾಗಿ ಊಟ ಮಾಡ್ತಾರೆ. ಮತ್ತು ನನ್ನ ಮಗಳಿಗೆ ಜಾಸ್ತಿ ತುಪ್ಪ ಎಲ್ಲ ಹಾಕಿ ಸುಡೋದ್ರಿಂದ ಅಷ್ಟು ಇಷ್ಟಪಡಲ್ಲ ಅವಳು. ಅದರಿಂದ ಮೇಲೆ ಮಾತ್ರ ಸ್ವಲ್ಪ ಲೈಟಾಗಿ ಹಾಕ್ತಿದ್ದೀನಿ, ನಾನು ಎಣ್ಣೆನೇ ಹಾಕಿ ಸುಟ್ಕೊಡ್ತಾ ಇರೋದು ಅವಳಿಗೆ. ಅಂದರೆ ಚಿಕ್ಕವಳಾಗಿದ್ದಾಗ ತಿಂತಿದ್ಲು, ಇವಾಗ ಯಾಕೋ ಸ್ವಲ್ಪ ಇಷ್ಟಪಡ್ತಾಯಿಲ್ಲ, ಅವಾಯ್ಡ್ ಮಾಡ್ತಾಯಿದ್ದಾಳೆ. ಅದಕ್ಕೇ ಅವಳಿಗೆ ಇದನ್ನ ಕೊಟ್ಟೆ ಒಳಗೆ ತಿನ್ನಿಸಿದಾಯಿತು. ಇನ್ನು ನಮ್ಗೆ ಬಂದುಬಿಟ್ಟು ನೈಟ್ಗೆ ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡಿದೆ. ಅಂದರೆ ನುಗ್ಗೆಕಾಯಿ ಬೇಳೆ ಸಾಂಬಾರನ್ನ ಏನಕ್ಕೆ ವಿಡಿಯೋ ಮಾಡಿಲ್ಲ ಅಂದರೆ ಆಲ್ರೆಡಿ ಅದು ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕೆ ನಾನು ಮುದ್ದೆ ಮಾಡಿ ಅನ್ನ ಮಾಡಿ ನಂದು ಡೇನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ನೈಟು ಡಿನ್ನರ್ ಇದು. ಒಂದ್ಸರಿ ಬೇಕಾದ್ರೆ ಆ ವಿಡಿಯೋನ ನೀವು ಚೆಕ್ ಮಾಡ್ಬೋದು ಯಾವ ರೀತಿ ಮಾಡೋದು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.